ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಟ್ಪ್ಯಾಡಲ್ಲಿ ಮೆನು ಬಾರಲ್ಲಿ ಇರ್ತಕ್ಕಂಥ ನೋಟ್ಪ್ಯಾಡ್ದು ಎಡಿಟ್ ಆಪ್ಷನ್. ಕ್ಲಾಸಲ್ಲಿ ಏನಪ್ಪ ಅಂದರೆ ನಿಮಗೆ ಇಂಟ್ರೊಡಕ್ಷನ್ ಮತ್ತು ಏನಪ್ಪ ಅಂದರೆ ಫೈಲ್ ಮೆನು ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಡಿಟ್ ಕ್ಲಾಸ್. ಎಡಿಟಲ್ಲಿ ಏನಿದೆಪ್ಪ ಅಂದರೆ ಫಸ್ಟಿಗೆ ಬಂದುಬಿಟ್ಟು ಅಂಡೋ ಆಪ್ಷನ್ ಇದೆ. ಅಂಡೋ ಇರ್ಬೋದು, ಕಟ್ ಇರ್ಬೋದು, ಕಾಪಿ ಇರ್ಬೋದು. ಏನಿದೆಪ್ಪ ಅಂದರೆ ಇವು ಡಿಆಕ್ಟಿವೇಟೆಡ್ ಇದೆ. ಅದಾದಮೇಲೆ ಪೇಸ್ಟ್ ಆಕ್ಟಿವೇಟ್ ಇದೆ, ಫೈಂಡ್ ಮತ್ತು ಕೆಳಗಡೆ ಇರ್ತಕ್ಕಂಥ ಒಂದು 4 ಆಪ್ಷನ್ ಆಕ್ಟಿವೇಟೆಡ್ ಇದೆ ಮತ್ತು ಒಂದು 4 ಆಪ್ಷನ್ ಏನಿದೆಯಪ್ಪ ಅಂದರೆ ಡಿಆಕ್ಟಿವೇಟೆಡ್ ಇದೆ. ಇನ್ನಕ್ಕೋಸ್ಕರ ಈ ರೀತಿ ಆಗಿದೆಯಪ್ಪ ಅಂದರೆ ಇದು ಬಂದುಬಿಟ್ಟು ಪ್ರೆಸೆಂಟ್ ಡಿಆಕ್ಟಿವೇಟ್ ಇರ್ತಕ್ಕಂಥದ್ದು ನಮ್ಮ ವರ್ಕ್ ಇಲ್ಲ, ನಮ್ಮ ಕೆಲಸ ಇಲ್ಲ ಅಂದಪ್ಲೇನು. ಈಗೇನು ಮಾಡಬೇಕಪ್ಪ ಅಂದರೆ ನಾನು ಸೆಲೆಕ್ಟ್ ಮಾಡಬೇಕು. ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದರೆ ಪ್ಯಾರಾಗ್ರಾಫನ್ನು ಟೈಪ್ ಮಾಡಿ ಇಟ್ಟಿದ್ದೀನಿ. ನಾನು ಈ ಪ್ಯಾರಾಗ್ರಾಫನ್ನು ತೊಗೊಂಡಿದ್ದೀನಿ. ನೀವು ಕೂಡ ಏನು ಮಾಡಬೇಕಪ್ಪ ಅಂದರೆ ಟೈಪ್ ಮಾಡಬೇಕು. ಒಂದು ಟೆಕ್ಸ್ಟ್ ಬುಕ್ ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ ಟೈಪ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಾನು ಮೌಸ್ ಕರ್ಸರನ್ನು ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು. ಈ ರೀತಿ ಬ್ಲೂ ಕಲರಲ್ಲಿ ಏನಾಗುತ್ತಪ್ಪ ಅಂದರೆ ಅದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ಸೆಲೆಕ್ಟ್ ಅಂತ ತೋರಿಸ್ಕೊಂಡು ನೋಡಿ. ಕಾಪಿ ಅಂತ ಕ್ಲಿಕ್ ಮಾಡಿ. ಅದೇ ರೀತಿ ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ನಮಗೆ Ctrl+C ಅಂತ ಕೊಟ್ಟಿದ್ದಾರೆ. ಕಾಪಿ ಅಂತ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಏನು ಮಾಡಿ ಕರ್ಸರನ್ನು ಮೊದಲು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ ತಕ್ಷಣ ಏನಪ್ಪ ಅಂದರೆ ಪೇಸ್ಟ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಏನಾಗುತ್ತಪ್ಪ ಅಂದರೆ ಅದು ಕಾಪಿ ಆ್ಯಂಡ್ ಪೇಸ್ಟ್ ಆಗುತ್ತೆ. ಒನ್ಸ್ ನೀವು ಕಾಪಿ ಮಾಡಿದ್ರಿ ಅಂದರೆ ನಿಮಗೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಪೇಸ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕಾಪಿ ಆ್ಯಂಡ್ ಪೇಸ್ಟ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಕಟ್ ಆ್ಯಂಡ್ ಪೇಸ್ಟ್. ಸೇಮ್ ಆ್ಯಸ್ ಯೂಶುವಲ್ ಪ್ರೊಸೀಜರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಕಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ಡಿಲೀಟ್ ಆಗುತ್ತೆ. ತಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಸರನ್ನು ಕ್ಲಿಕ್ ಮಾಡಿದಾದ್ಮೇಲೆ ಏನಪ್ಪ ಅಂದರೆ ಪೇಸ್ಟ್ ಮಾಡಿ. ಲಾಸ್ಟ್ ಪೇಂಟಲ್ಲಿ ಕೂಡ ನಾನು ಹೇಳಿದ್ದೆ ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟಿಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಕಾಪಿ ಪೇಸ್ಟ್ ಅಂದರೆ ಏನಾಗುತ್ತಪ್ಪ ಅಂದರೆ ಡಬಲ್ ಆಗುತ್ತೆ. ಕಟ್ ಪೇಸ್ಟ್ ಅಂದರೆ ಫಸ್ಟ್ ಪ್ಲೇಸ್ ಒಳಗಿಂದ ಹೋಗುತ್ತೆ, ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಡಿಲೀಟ್ ಇದೆ. ಈ ಡಿಲೀಟ್ ಏನಪ್ಪ ಅಂದರೆ ನಾನು ಎಷ್ಟು ಸೆಲೆಕ್ಟ್ ಮಾಡ್ತೀನಿ ಅಷ್ಟನ್ನು ಏನು ಮಾಡುತ್ತಪ್ಪ ಅಂದರೆ ಡಿಲೀಟ್ ಮಾಡುತ್ತೆ. ಇಲ್ಲಿಂದ ಕೂಡ ಡಿಲೀಟ್ ಮಾಡ್ಬೋದು ಅಥವಾ ಕೀಬೋರ್ಡಲ್ಲಿ ಇರ್ತಕ್ಕಂಥ ಡಿಲೀಟ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಟ್ಟು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಫೈಂಡ್ ಇದೆ, ಸರ್ಚ್ ವಿತ್ ಬಿಂಗ್ ಇದೆ. ಇದು ಆಪ್ಷನ್ ಡಿಆಕ್ಟಿವೇಟೆಡ್ ಇದೆ. ಆಕ್ಟಿವೇಟ್ ಆದಮೇಲೆ ನೋಡೋಣ. ಫೈಂಡ್ ಇದೆ. ಫೈಂಡ್ ಅಂದರೆ ಏನಪ್ಪ ಅಂದರೆ ಇದರಲ್ಲಿ ಹುಡುಕ್ತಕ್ಕಂಥದ್ದು. ಅದನ್ನು ಕ್ಲಿಕ್ ಮಾಡಿ ಮೌಸ್ ಪಾಯಿಂಟರ್ ಮಾಡಿಬಿಟ್ಟು ತಮಗೆ ಏನು ಬೇಕಾಗಿದೆ ಇಲ್ಲಿ ಕ್ಯಾನ್ ಅಂತ ಬೇಕಾಗಿದೆ, ನನಗೆ ಯಾವ ವರ್ಡ್ ಬೇಕಾಗಿದೆ ಆ ವರ್ಡನ್ನು ಸರ್ಚ್ ಮಾಡ್ತಕ್ಕಂಥದ್ದು. ಎಲ್ಲಿವರೆಗೂ ಏನಾಗುತ್ತಪ್ಪ ಅಂದರೆ ಇದು ಕ್ಲಿಕ್ ಮಾಡ್ತೀನಿ, ಅಲ್ಲಿವರೆಗೂ ಏನಾಗುತ್ತಪ್ಪ ಅಂದರೆ ಕ್ಯಾನ್ ಎಲ್ಲೆಲ್ಲಿದೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಸರ್ಚ್ ಆಗುತ್ತೆ. ನೋಡಿ ಇಲ್ಲಿ ಇನ್ನೊಂದಿದೆ. ಏನಪ್ಪ ಆಪ್ಷನ್ ಅಂದರೆ ಅಪ್ ಮತ್ತು ಡೌನ್. ಈಗ ಡೌನ್ ಏನಾಗಿದೆಪ್ಪ ಅಂದರೆ ಕಂಪ್ಲೀಟ್ ಆಗಿದೆ. ಆಮೇಲೆ ಅಪ್ ಮೇಲೆ ಕ್ಲಿಕ್ ಮಾಡಿ ಫೈಂಡ್ ನೆಕ್ಸ್ಟ್ ಅನ್ನಿ. ಇನ್ನೇನಾಗುತ್ತಪ್ಪ ಅಂದರೆ ಫೈಂಡ್ ಆಗುತ್ತೆ. ಅದೇ ರೀತಿ ಏನಿದೆಪ್ಪ ಅಂದರೆ ಮ್ಯಾಚ್ ಕೇಸ್ ಅಂದರೆ ಏನಪ್ಪ ಅಂದರೆ ಅಲ್ಲಿ ಸ್ಮಾಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಟೈಪ್ ಮಾಡಬೇಕು. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್. ಸಪೋಸ್ ನಾನು ಏನಾದರೂ ಇಲ್ಲಿ C-ಯನ್ನು ಕ್ಯಾಪಿಟಲೈಸ್ ಹೋಗಿ ಸರ್ಚ್ ಮಾಡಿದೆ ಅಂದರೆ ಫೈಂಡ್ ನೆಕ್ಸ್ಟ್ ಅಂದರೆ ಕೆನಾಟ್ ಫೈಂಡ್. ಏನಕ್ಕಪ್ಪ ಅಂದರೆ ಇದು ಅಲ್ಲಿ ಏನಿದೆಪ್ಪ ಅಂದರೆ ಆಲ್ ಶುಡ್ ಬಿ ಸ್ಮಾಲ್ ಲೆಟರ್ಸ್. ಮ್ಯಾಚ್ ಕೇಸ್ ಅಂತ ಟೈಪ್ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಸ್ಮಾಲ್ ಇದ್ದರೆ ಸ್ಮಾಲನ್ನೇ ಟೈಪ್ ಮಾಡಬೇಕು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲನ್ನು ಮಾತ್ರ ಟೈಪ್ ಮಾಡಬೇಕು. ಈಗ ನಾನು ಸ್ಮಾಲ್ ಲೆಟರನ್ನು ಟೈಪ್ ಮಾಡ್ತೀನಿ. ಈಗ ನೋಡಿ, ಆಗಿಲ್ಲ, ತಗೊಳ್ಳಿ, ಮತ್ತೆ ಫೈಂಡ್ ನೆಕ್ಸ್ಟ್. ಈಗ ನೋಡಿ ಏನಾಗ್ತಾ ಇದೆಯಪ್ಪ ಅಂದರೆ ಫೈಂಡ್ ಆಗ್ತಾ ಇದೆ. ಮತ್ತೆ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಮತ್ತೆ ಫೈಂಡ್ ಆಗುತ್ತೆ. ಇದನ್ನು ತೆಗೆದ್ರಿ ಅಂದರೆ ಮ್ಯಾಚ್ ಕೇಸ್ ಇರ್ತಕ್ಕಂಥ ಆಪ್ಷನನ್ನು ಡಿಆಕ್ಟಿವೇಟ್ ಮಾಡಿದಿರಿ ಅಂದರೆ ಈಗ ನೋಡಿ ಕ್ಯಾಪಿಟಲ್ ಇರಲಿ ಸ್ಮಾಲ್ ಇರಲಿ ಏನಾಗುತ್ತಪ್ಪ ಅಂದರೆ ಫೈಂಡ್ ಆಗುತ್ತೆ. ಐದರ್ ಇಟ್ ಈಸ್ ಅ ಕ್ಯಾಪಿಟಲ್ ಲೆಟರ್, ಐದರ್ ಇಟ್ ಈಸ್ ಅ ಸ್ಮಾಲ್ ಲೆಟರ್, ರೈಟ್? ಓಕೆ. ಅದಾದಮೇಲೆ ಏನಿದೆ ವ್ಯಾಪ್ ಅರೌಂಡ್ ಅಂದರೆ ಸ್ಮಾಲ್ ಇರಲಿ ಕ್ಯಾಪಿಟಲ್ ಇರಲಿ ಏನು ಮಾಡುತ್ತಪ್ಪ ಅಂದರೆ ಇದು ಫೈಂಡ್ ಮಾಡುತ್ತೆ. ಮ್ಯಾಚ್ ಕೇಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸ್ಮಾಲ್ ಇದ್ದರೆ ಸ್ಮಾಲನ್ನು ಟೈಪ್ ಮಾಡಬೇಕು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲನ್ನು ಟೈಪ್ ಮಾಡಬೇಕು. ಇಟ್ ಈಸ್ ಅಬೌಟ್ ಫೈಂಡ್. ಅದಾದಮೇಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ರೀಪ್ಲೇಸ್ ಇದೆ. ಫೈಂಡ್ ವಿತ್ ಪ್ರಿವಿಯಸ್ ಅಂದರೂ ಕೂಡ ಹಿಂದ್ಗಡೆ ಹೋಗುತ್ತೆ, ಫೈಂಡ್ ನೆಕ್ಸ್ಟ್ ಅಂದರೂ ಕೂಡ ನೆಕ್ಸ್ಟ್ ಬರುತ್ತೆ. ರೀಪ್ಲೇಸ್ ಅಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಾನು ಫೈಂಡ್ ಮಾಡಿದ್ದೀನಿ. ಫೈಂಡ್ ಮಾಡಿದಾದ್ಮೇಲೆ ಏನಪ್ಪ ಅಂದರೆ ಬೇರೆ ವರ್ಡ್, ಆ ವರ್ಡನ್ನು ತೆಗೆದುಬಿಟ್ಟು ನನಗೆ ಬೇರೆ ವರ್ಡನ್ನು ಹಾಕೋದಿದೆ. ಕ್ಯಾನ್ ಇದ್ದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಾನು ಈಗ ದ ಅಂತ ಟೈಪ್ ಮಾಡ್ತೇನೆ. ರೀಪ್ಲೇಸ್ ಅಂತಂದ್ರೆ ಏನಾಗುತ್ತಪ್ಪ ಅಂದರೆ ಎಲ್ಲೆಲ್ಲಿ ಕ್ಯಾನ್ ಇದೆ ಅಲ್ಲಿ ಎಲ್ಲ ಕಡೆ ಏನಾಗುತ್ತಪ್ಪ ಅಂದರೆ ದ ಅಂತಕ್ಕಂಥ ವರ್ಡ್ ರೀಪ್ಲೇಸ್ ಆಗುತ್ತೆ. ಇದೇನಾಯ್ತಪ್ಪ ಅಂದರೆ ನಮಗೆ ರೀಪ್ಲೇಸ್ ಆಯಿತು ದ ಅಂತಕ್ಕಂಥದ್ದು. ನೋಡಿ ಆಗಿದೆನಾ ಇಲ್ಲ ಅಂತೇಳಿ ನೋಡಿ, ಇಲ್ಲಿ ಒಂದಿತ್ತು ಕ್ಯಾನು ರೀಪ್ಲೇಸ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ಒಳಗಡೆ ಎಲ್ಲೆಲ್ಲಿ ಕ್ಯಾನ್ ಇತ್ತು ಅಲ್ಲೆಲ್ಲ ಕಡೆ ಏನಾಯ್ತಪ್ಪ ಅಂದರೆ ದ ಅಂತ ರೀಪ್ಲೇಸ್ ಆಯಿತು. ಅದಕ್ಕೇನಪ್ಪ ಅಂದರೆ ನಾವು ರೀಪ್ಲೇಸ್ ಅಂದರೆ ಒಬ್ಬರ ಹೆಸರನ್ನು ತೆಗೆದುಬಿಟ್ಟು ಬೇರೆಯವ್ರ ಹೆಸರನ್ನು ಹಾಕ್ತಕ್ಕಂಥದಕ್ಕೆ ಏನು ಮಾಡ್ತೀವಪ್ಪ ಅಂದರೆ ನಾವು ರೀಪ್ಲೇಸ್ ಮಾಡ್ತಕ್ಕಂಥದ್ದು. ಈಗ ಗೋ ಟು ಅಂತಕ್ಕಂಥದ್ದು ಏನಿದೆಯಪ್ಪ ಅಂದರೆ ಡಿಆಕ್ಟಿವೇಟೆಡ್ ಇದೆ. ಫಾರ್ಮೆಟಲ್ಲಿ ಒಂದು ಆಪ್ಷನ್ ಇದೆ, ಅದನ್ನು ಆಕ್ಟಿವೇಟ್ ಮಾಡಿದ ತಕ್ಷಣ ಇದು ಆಕ್ಟಿವೇಟ್ ಆಗಿ ನೋಡಿ. ಏನಿದೆಯಪ್ಪ ಅಂದರೆ ವರ್ಡ್ ವ್ಯಾಪ್ ಅಂದರೆ ಏನಪ್ಪ ಅಂದರೆ ಇದನ್ನು ಡಿಆಕ್ಟಿವೇಟ್ ಮಾಡ್ತೀನಿ. ಇದು ಏನಪ್ಪ ಅಂದರೆ
ಸೊ ಇಲ್ಲಿವರೆಗೂ ಏನಪ್ಪ ಅಂದ್ರೆ ನಮ್ಮದು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ವರ್ಕಿಂಗಲ್ಲಿ ಇದ್ದಿದ್ದಿಲ್ಲ. ವರ್ಡ್ ವ್ಯಾಪನ್ನು ಆಕ್ಟಿವೇಟ್ ಮಾಡಿದ್ರಿ ಅಂದರೆ ಇಲ್ಲಿ ಲೈನ್ ಎಂಡ್ ಆಗಿದ ತಕ್ಷಣ ಇಟ್ ವಿಲ್ ಕಮ್ಸ್ ಟು ನೆಕ್ಸ್ಟ್ ಲೈನ್. ಅಲ್ಲೇ ವರ್ಡ್ ವ್ಯಾಪ್ ಆಕ್ಟಿವೇಟ್ ಮಾಡಿ ಅದು ಕಂಟಿನ್ಯೂ ಹೋಗೋದಿಲ್ಲ. ಟೋಟಲ್ ನೋಡಿ ಇಲ್ಲಿ ಎಷ್ಟು ಲೈನ್ ಇದಾವಪ್ಪ ಅಂದರೆ ನಮ್ಮದು 3+3 ಆ್ಯಂಡ್ 9 ಲೈನ್ಸ್ ಅದಾವೆ. ಇಲ್ಲಿ ಏನಿದೆಪ್ಪ ಅಂದ್ರೆ ನಮ್ಮ ಪ್ರೆಸೆಂಟ್ ಬಂದ್ಬಿಟ್ಟು ಫಸ್ಟ್ ಲೈನಲ್ಲಿ ಇದೆ. ಈಗ ಎಲ್ಲೋಗಿದೆಪ್ಪ ಅಂದ್ರೆ 5th ಲೈನ್ ಈ ರೀತಿ. ಸೊ ಏನಾಗುತ್ತಪ್ಪ ಅಂದರೆ ಇಟ್ ವಿಲ್ ಕಮ್ಸ್ ಟು ನೆಕ್ಸ್ಟ್ ಲೈನ್. ಅದನ್ನೇ ನೀವು ವರ್ಡ್ ವ್ಯಾಪನ್ನು ಆಕ್ಟಿವೇಟ್ ಮಾಡಿದಿರಿ ಅಂದರೆ ಇಟ್ ವಿಲ್ ಕಂಟಿನ್ಯೂಸ್ಲಿ ಅದೇ ರೀತಿ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಎಲ್ಲಿ ಎಂಡ್ ಆಗುತ್ತಪ್ಪ ಅಂದ್ರೆ ನೀವು ಎಲ್ಲಿ ಸ್ಟಾಪ್ ಮಾಡ್ತೀರಾ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಟಾಪ್ ಆಗುತ್ತೆ. ಈಗ ನೋಡಿ ಸೆಲೆಕ್ಟ್ ಆಲ್, ಇದನ್ನ ಗೋ ಟು ಆಕ್ಟಿವೇಟ್ ಆಗಿದೆ. ಗೋ ಟು ಅಂದ್ರೆ ಏನಪ್ಪಾ ಅಂದ್ರೆ ಈಗ ಲೈನ್ ನಂಬರ್ ಎಷ್ಟನೇ ಸೆಕೆಂಡ್ ಲೈನಿಗೆ ಹೋಗೋದಿದೆ. ಸೊ 2 ಅಂತ ಟೈಪ್ ಮಾಡಿಬಿಟ್ಟು ಗೋ ಟು ಮೇಲೆ ಕ್ಲಿಕ್ ಮಾಡಿ. ಕರ್ಸರ್ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಲೈನಿಗೆ ಹೋಗುತ್ತೆ. ಅದೇ ರೀತಿ ಗೋ ಟು ಅನ್ನಿ 5th ಲೈನ್ ಅಂತ ಟೈಪ್ ಮಾಡಿ. ಸೊ 5th ಅಂತ ಟೈಪ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇದು ಗೋ ಟು ಏನಾಗುತ್ತಪ್ಪ ಕರ್ಸರ್ ಏನಾಗುತ್ತಪ್ಪ ಅಂದ್ರೆ ನಮಗೆ 5th ಲೈನ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೆಲೆಕ್ಟ್ ಆಲ್ ಇದೆ. ಸೊ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ನೋಟ್ಪ್ಯಾಡ್ ಫೈಲಲ್ಲಿ ಎಷ್ಟಿದೆ ಡಾಟಾ ಪೂರ್ತಿಯನ್ನು ಏನು ಮಾಡುತ್ತಪ್ಪ ಅಂದರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಇದನ್ನು ಡಿಆಕ್ಟಿವೇಟ್ ಮಾಡ್ತೀನಿ, ವರ್ಡ್ ವ್ಯಾಪನ್ನು ಆಕ್ಟಿವೇಟ್ ಮಾಡ್ತೀನಿ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡೇಟ್ ಆ್ಯಂಡ್ ಟೈಮ್. ನಿಮ್ಮ ಕರ್ಸರ್ ಮೌಸ್ ಕರ್ಸರ್ ಎಲ್ಲಿರುತ್ತೆ ನೋಡಿ ಅಲ್ಲಿ ಏನಾಗುತ್ತಪ್ಪ ಅಂದರೆ ಡೇಟ್ ಆ್ಯಂಡ್ ಟೈಮ್ ಇನ್ಸರ್ಟ್ ಆಗುತ್ತೆ. ಕ್ಲಿಕ್ ಮಾಡಿ ನೋಡಿ. ಸೊ ಎಷ್ಟಾಗಿದೆಪ್ಪ ಅಂದರೆ 2:57 PM 8/9 ಫಸ್ಟ್ ಒನ್ ಮಂತ್ ಬರುತ್ತೆ, ಆಮೇಲೆ ಡೇಟ್ ಬರುತ್ತೆ, ಆಮೇಲೆ ಇಯರ್ ಬರುತ್ತೆ. ನಿಮ್ಮ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವ ಡೇಟ್ ಇದೆ ಯಾವ ಟೈಮ್ ಇದೆ ಅದು ಬರುತ್ತೆ ಅಲ್ಲಿ. ಸೊ ಅದನ್ನು ಬಿಟ್ಬಿಟ್ಟು ಮತ್ತೆ ಬೇರೆ ಬಂತಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವ ಡೇಟ್ ಅಂಡ್ ಟೈಮ್ ಇದೆ ಅದನ್ನ ಬರುತ್ತೆ. ಸಪೋಸ್ ನಾನು ಮೌಸ್ ಕರ್ಸರ್ ರಿಲೇಟ್ ಇದ್ದೆ, ಸೊ ಡೇಟ್ ಅಂಡ್ ಟೈಮ್ ಕ್ಲಿಕ್ ಮಾಡಿದಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಡೇಟ್ ಅಂಡ್ ಟೈಮ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಫಾರ್ಮೆಟ್ ಟ್ಯಾಬ್ ಇದೆ. ಫಾರ್ಮೆಟ್ ಟ್ಯಾಬ್ ಅಲ್ಲಿ ಏನಿದೆಪ್ಪ ಅಂದ್ರೆ ವರ್ಡ್ ವ್ಯಾಪ್. ಅವಾಗಲೇ ಹೇಳಿದ್ದೆ ನಾನು, ವರ್ಡ್ ವ್ಯಾಪ್ ಅಂತ ಆಕ್ಟಿವೇಟ್ ಮಾಡಿದೀವಿ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಇಟ್ ವಿಲ್ ಗೋಸ್ ಟು ಕಂಟಿನ್ಯೂಸ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ವರ್ಡ್ ವ್ಯಾಪ್ ಅಂತ ತಗೊಂಡ್ರೆ ಅಂದ್ರೆ ಇಲ್ಲಿ ಎಂಡ್ ಆಗಿದ ತಕ್ಷಣ ಇಟ್ ವಿಲ್ ಕಮ್ಸ್ ಟು ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಲೈನಿಗೆ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಫಾಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಫಾಂಟ್ ಸ್ಟೈಲ್ ಇದೆ, ಹಿಡ್ಕೊಂಡು Z ತನೋ ಸ್ಟೈಲ್ ಇದೆ. ತಮ್ಗೆ ಯಾವುದು ಸರಿ ಅನ್ಸುತ್ತೆ ಆ ಸ್ಟೈಲ್ ಅನ್ನ ತಾವು ತಗೋಬಹುದು. ಜಸ್ಟ್ ಕ್ಲಿಕ್ ಮಾಡಿ ಮೌಸ್ ಕರ್ಸರ್ ಅನ್ನ ತಗೊಂಡ್ಬಿಟ್ಟು ತೋತಕ್ಕಂಥದ್ದು. ತಮ್ಗೆ ಯಾವ್ದು ಬೇಕು ಆ ಕರ್ಸರ್ ಅನ್ನ ತೋತಕ್ಕಂಥದ್ದು. ಬೋಲ್ಡ್ ಬೇಕು ಬೋಲ್ಡ್ ತಗೊಳ್ಳಿ, ಇಟಾಲಿಕ್ ಬೇಕು ಇಟಾಲಿಕ್. ಸೊ ಯಾವ್ದು ಬೇಕಾಗಿದೆ ಅದು ಸೈಜ್ ಇದೆ. ಅದಾದ್ಮೇಲೆ ಸೊ ಎಷ್ಟು ಬೇಕು ಆ ಸೈಜ್ ಅನ್ನ ತೋತಕ್ಕಂಥದ್ದು. ಸೊ ಎಷ್ಟು ಬೇಕು ಕ್ಲಿಕ್ ಮಾಡಿ ಓಕೆ ಅನ್ನಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಿದೆಪ್ಪ ಅಂದ್ರೆ ನನಗೆ ಎಷ್ಟು ಬೇಕು ಸೆಲೆಕ್ಟ್ ಮಾಡ್ತೀನಿ. ನಾನು ಇದೊಂದು ಲೈನಿಗೆ ಒಂದು ಪ್ಯಾರಾಗ್ರಾಫಿಗೆ ಚೇಂಜ್ ಮಾಡ್ತೀನಿ. ನಾನು ಫಾಂಟ್ ಸ್ಟೈಲ್ ಫಾಂಟ್ ಸೈಜ್ ಅನ್ನ ಅಂದ್ರೆ ಏನಪ್ಪಾ ಅಂದ್ರೆ ಅದು ಬರಂಗಿಲ್ಲ. ಸೊ ಇಟ್ ವಿಲ್ ಅಪ್ಲೈ ಟು ಆಲ್. ಈಗ ನಾನು ಚೇಂಜ್ ಮಾಡಿದ್ದೀನಿ, ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ, ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಅಪ್ಲೈ ಟು ಆಲ್. ಎಲ್ಲದಕ್ಕೆ ಏನಾಗುತ್ತಪ್ಪ ಅಂದ್ರೆ ಇದು ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನೈತಪ್ಪ ಅಂದ್ರೆ ವ್ಯೂ ಝೂಮ್ ಇನ್ ಇದೆ. ವ್ಯೂ ಅಲ್ಲಿ ಏನಿದೆಪ್ಪ ಅಂದ್ರೆ ಝೂಮ್ ಇನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತೀನಿ. ಎಷ್ಟು ಪರ್ಸೆಂಟ್ ಆಯ್ತಪ್ಪ ಅಂದ್ರೆ ಇಲ್ಲಿ 10% ಆಯ್ತು. ಸ್ಟೇಟಸ್ ಬಾರ್ ಅಲ್ಲಿ ತೋರಿಸುತ್ತೆ. ಇದೇ ರೀತಿ ನೀವು ಮಾಡ್ಕೊಂತ ಹೋದ್ರಿ ಅಂದ್ರೆ ಎಲ್ಲಿವರೆಗೂ ಆಗುತ್ತಪ್ಪ ಅಂದ್ರೆ 500 ವರೆಗೂ ಆಗುತ್ತೆ. ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಶಾರ್ಟ್ಕಟ್ ಕೀ ಇದೆಯಪ್ಪ ಅಂದ್ರೆ ಅದರಲ್ಲಿ Ctrl+ ಇದೆ. ಕೀಬೋರ್ಡ್ ಇಂದ Ctrl+ ಅನ್ನ ಪ್ರೆಸ್ ಮಾಡಿ ಏನಾಗುತ್ತಪ್ಪ ಅಂದ್ರೆ ಝೂಮ್ ಆಗುತ್ತೆ. ಎಲ್ಲಿವರೆಗೂ ಆಗುತ್ತಪ್ಪ ಅಂದ್ರೆ ಇಟ್ ವಿಲ್ ಗೋಸ್ ಟು 500. ಅದೇ ರೀತಿ ನೀವು ಮೈನಸ್ ಮಾಡ್ಕೊಂತ ಬಂದ್ರಪ್ಪ ಅಂದ್ರೆ ಎಲ್ಲಿವರೆಗೂ ಆಗುತ್ತಪ್ಪ ಅಂದ್ರೆ 10 ವರೆಗೂ ಬರುತ್ತೆ. ನೋಡಿ ಮೈನಸ್ ಮಾಡ್ತಾ ಇದ್ದೀನಿ, ನಾನು ಪ್ರೆಸ್ ಮಾಡಿದ್ದೀನಿ, Ctrl-10 ಬರುತ್ತೆ. ಬಟ್ ನಾರ್ಮಲ್ ಝೂಮ್ ಬಂದ್ಬಿಟ್ಟು ಎಷ್ಟಿರುತ್ತಪ್ಪ ಅಂದ್ರೆ ನಾರ್ಮಲ್ ಝೂಮ್ ಬಂದ್ಬಿಟ್ಟು 100 ಇರುತ್ತೆ. ಯಾವುದೇ ಒಂದು ಸಾಫ್ಟ್ವೇರ್ ತಾವು ಓಪನ್ ಮಾಡಿದ್ರಿ ಅಂದ್ರೆ 100% ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಝೂಮ್ ಇನ್ ಇದೆ, ಝೂಮ್ ಔಟ್ ಇದೆ. ರಿಸ್ಟೋರ್ ಅಂದ್ರೆ ಡಿಫಾಲ್ಟ್ ಆಗಿ ಎಷ್ಟು ಇರುತ್ತೆ ಅಷ್ಟು ನೋಡಿ ಕ್ಲಿಕ್ ಮಾಡಿ. ಝೂಮ್ ಪ್ಲಸ್ ಆಗುತ್ತೆ. ಆಫ್ಟರ್ ದಟ್ ಮತ್ತೆ ಏನಪ್ಪಾ ಅಂದ್ರೆ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಸ್ಟೋರ್. ಅಂದ್ರೆ ನಾನು ಆಲ್ರೆಡಿ 100% ಅಲ್ಲಿ ಇದ್ದೀನಿ, ಅದಕ್ಕೋಸ್ಕರ ಏನಾಗಿದೆಯಪ್ಪ ಅಂದ್ರೆ ರಿಸ್ಟೋರ್ ಆಗಿದೆ. ಸೊ ಒನ್ಸ್ ಅಗೇನ್ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆಯಪ್ಪ ಅಂದ್ರೆ ಈಗ ಝೂಮ್ 120 ಇದೆ. ಈ ರಿಸ್ಟೋರ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ 100 ಬರುತ್ತೆ ಅದು. ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಬಂದ್ಬಿಟ್ಟು ಸ್ಟೇಟಸ್ ಬಾರ್. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಸೊ ಜಸ್ಟ್ ಅದು ಸ್ಟೇಟಸ್ ಬಾರ್ ತೋರಿಸುತ್ತೆ. ಮತ್ತೆ ಅಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಹೋಗ್ಬಿಡುತ್ತೆ ಆಕ್ಟಿವೇಟ್ ಅಂಡ್ ಡಿಆಕ್ಟಿವೇಟ್. ಸೊ ಇದೇ ಅಬೌಟ್ ಏನಪ್ಪಾ ಅಂದ್ರೆ ಇದು ವ್ಯೂ ಟ್ಯಾಬ್. ಲಾಸ್ಟ್ ಒನ್ ಬಂದ್ಬಿಟ್ಟು ನಮ್ಗೆ ಏನಿದೆಪ್ಪ ಅಂದ್ರೆ ಇಲ್ಲಿ ಹೆಲ್ಪ್ ಟ್ಯಾಬ್ ಇದೆ. ಹೆಲ್ಪ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ರಿಲೇಟೆಡ್ ಇಂಟರ್ನೆಟ್ ಕನೆಕ್ಷನ್ ಇತ್ತಪ್ಪ ಅಂದ್ರೆ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಸರ್ಚ್ ಮಾಡಬಹುದು ತಮ್ಗೆ ಏನೇನು ಹೆಲ್ಪ್ ಬೇಕಾಗಿದೆ ಅಂತಕ್ಕಂಥದ್ದು. ಲಾಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅದಕ್ಕಿಂತ ಮುಂಚೆ ಸಣ್ಣ ಫೀಡ್ಬ್ಯಾಕ್ ಇದೆ ಮಾಡಿ. ಏನಪ್ಪಾ ಅಂದ್ರೆ ಫೀಡ್ಬ್ಯಾಕ್ ಕಳಿಸ್ತಿದ್ರಪ್ಪ ಅಂದ್ರೆ ಕಳಿಸ್ಬಹುದು. ಅದಾದ್ಮೇಲೆ ಲಾಸ್ಟ್ ಎಲ್ಲರಿಗಿಂತ ಅಂದ್ರೆ ಅಬೌಟ್ ನೋಟ್ ಪ್ಯಾಡ್, ಅದ್ರ ಬಗ್ಗೆ ಏನ್ ಮಾಡುತ್ತಪ್ಪ ಅಂದ್ರೆ ನಮಗೆ ಇಂಟ್ರೊಡಕ್ಷನ್ ಕೊಡುತ್ತೆ, ರೈಟಾ. ಸೊ ಇಟ್ ಈಸ್ ಅಬೌಟ್ ಏನಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಡಿಟ್, ಫಾರ್ಮ್ಯಾಟ್ ಮತ್ತೆ ಅಬೌಟ್ ಏನಪ್ಪಾ ಅಂದ್ರೆ ಇವು ನಮ್ಗೆ ಸೊ ಮೂರು ಏನಪ್ಪಾ ಅಂದ್ರೆ ಇವು ಆಪ್ಷನ್ಗಳನ್ನ ಈ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಸೊ ಇಷ್ಟೇನಪ್ಪಾ ಅಂದ್ರೆ ಇದು ನೋಟ್ ಪ್ಯಾಡ್ ಬಗ್ಗೆ ಕ್ಲಾಸ್. ಥ್ಯಾಂಕ್ ಯು ಫ್ರೆಂಡ್ಸ್.